ಥಿಯೇಟ್ರ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಥಿಯೇಟ್ರ್ ಸಿಕ್ಕಿದೆ. ಹಂಗಾಗಿ ಪ್ರತಿಯೊಬ್ಬರು ಫ್ಯಾಮಿಲಿಗಳು ಬಂದು ನೋಡಬೇಕು. ಇದನ್ನು ನಾವು ಈ ಮಾಹಿತಿ ಕೊಡೋದ್ರಿಂದ ಪ್ರಯೋಜನ ಇರಲ್ಲ, ಪ್ರತಿಯೊಬ್ಬರಿಗೂ ಮುಟ್ಟಬೇಕು, ಮನ ಮುಟ್ಟುವಂಥದ್ದು. ಮಂಗಳೂರು ಸ್ಟೈಲಲ್ಲಿ ಪ್ರತಿಯೊಂದು ಕಾಂತಾರ ಅದೆಲ್ಲ ಬಂತು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ ಅನ್ನೋದಕ್ಕಿಂತ ಇನ್ನೂ ಇದು ಚೆನ್ನಾಗಿದೆ. ಇದು ಸೈಲೆಂಟಾಗಿ ಮೂವಿ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿದೆ. ತಾಯಿಗೋಸ್ಕರ, ತನ್ನ ಮಗುಗೋಸ್ಕರ, ತನ್ನ ಫ್ಯಾಮಿಲಿನೇ ಕಳ್ಕೊಂಡಿರೋಂಥ ಸೀನ್ ಇದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ಬರು ಕನ್ನಡಿಗರಾಗಿ ಎಲ್ಲ ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ ನನ್ನ ಅನಿಸಿಕೆ. ಅವ್ರಿಗೂ ಸುಧಾ ಟೀಮಲ್ಲಿ ಮಾಡಿರೋಂಥ ಮೂವಿಯವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಶ್ರಮದ ಹಿನ್ನೆಲೆ ತುಂಬಾ ಇದೆ ಸರ್. ಅಂದ್ರೆ ಅದನ್ನ ಬಹುಶಃ ಈಗ ಒಂದು 10 ನಿಮಿಷ ಹೇಳಕ್ಕಾಗಲ್ಲ ಅನ್ಸುತ್ತೆ. ಸ್ಟ್ರಗಲ್ ಇತ್ತು, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಅದೇ ಸ್ಟ್ರಗಲ್ ನನಗೂ ಕೂಡ ಇತ್ತು. ಒಂದು ಒಳ್ಳೆ ತಂಡ ಸಿಕ್ಕಾಗ ಅದು ಯಾವ್ದು ಕಾಣಿಸಲ್ಲ. ಸೊ ಇವಾಗ ಆಗಿರೋದು ಅದೇ. ಮಾರ್ನಮಿಗೆ ಯಾಕೆ ಹತ್ರ ಕಾಣಿಸ್ತದೆ ಅಂತಂದ್ರೆ ಒಂದು ಒಳ್ಳೆ ತಂಡ ಸಿಕ್ತು, ಅದಕ್ಕೆ ಈ ತರ ರಿಸಲ್ಟ್ ಬಂದಿದೆ. ನಾವು ಮೇನ್ಲಿ ಮಾರ್ನಮಿ ಅಂತ ಮಾಡಿರೋದು ಸಂಬಂಧಗಳ ಬೆಲೆ ಏನು ಅಂತ ತೋರಿಸ್ಕೊಳ್ಬೇಕಿತ್ತು. ಇತ್ತೀಚಿನ ಸಿನಿಮಾಗಳಲ್ಲಿ ಅದು ಇಲ್ಲ ಅನ್ನೋ ಅದೇನೋ ಒಂದು ಕೂಗ್ ಕೇಳಿತ್ತು ನಮಗೆ. ಸೊ ಆ ಕಾರಣಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಕೊಡೋಣ, ಲವ್ ಸ್ಟೋರಿ ಇರಲಿ, ಆಮೇಲೆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇರಬೇಕು, ಬಟ್ ಎಮೋಷನಲಿ ಕನೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಮಾಡಿದ್ವಿ. ಸೊ ಒಂದು ಟ್ರೈ ಕೊಟ್ಟು ನೋಡಿ, ನಿಮ್ಗೆ ಮಾರಂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಖುಷಿ ಆಗುತ್ತೆ ಎಲ್ಲರೂ ಈ ರೀತಿ ರಿಯಾಕ್ಟ್ ಮಾಡ್ತಾ ಇರೋದು. ಅಂಡ್ ನಮ್ ಕತೆಗೆ ಹೇಗೆ ಕನೆಕ್ಟ್ ಆಗ್ಬೇಕು ಅವರು ಅಂತ ಅನ್ಕೊಂಡಿದ್ವಿ, ಆ ತರ ಕನೆಕ್ಟ್ ಆಗ್ತಾ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಆ ರಿಯಾಕ್ಷನ್ ಅವ್ರು ಕೊಡ್ತಾ ಇರೋದು. ಇಲ್ಲ, ನಾನು ಪ್ರಾಪರ್ ಬೆಂಗಳೂರಿನವಳು, ನಮ್ಮಪ್ಪ ತುಮಕೂರಿನವರು. ಸೊ ನನಗೆ ಮಂಗಳೂರು ನಂಟು ಬರೀ ಆಕ್ಟಿಂಗ್ ಶುರು ಮಾಡಿದ್ಮೇಲಿಂದ ಇರೋದು. ಬಟ್ ಇವಾಗ ಇತ್ತೀಚೆಗೆ ಆಲ್ಮೋಸ್ಟ್ ಮಂಗಳೂರಿನವಳು ಆಗ್ಬಿಟ್ಟಿದ್ದೀನಿ. ಪ್ರತಿ ಸಿನಿಮಾಕ್ಕೂ ಮಂಗಳೂರಿಗೆ ಹೋಗಿದ್ದೀನಿ. ಸೊ ಮಂಗಳೂರಿನವಳು ಅಂತ ಹೇಳ್ಕೊಳಕ್ಕೂ ಖುಷಿ. ನಮ್ಮ ಸಿನಿಮಾ ಮಾನಮಿ ಇವತ್ತು ರಿಲೀಸ್ ಆಗಿದೆ. ಅಂಡ್ ಇದುವರೆಗೂ ನೋಡಿರೋ ಆಡಿಯನ್ಸ್ ಎಲ್ಲ ತುಂಬಾ ಒಂದು ಆನೆಸ್ಟ್ ರಿವ್ಯೂ ಅಂಡ್ ಒಪಿನಿಯನ್ಸ್ ಕೊಟ್ಟಿದ್ದಾರೆ. ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಿಮ್ಗೂ ಹಾಗೆ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಎಂಟರ್ಟೈನರ್ ಸಿಗುತ್ತೆ, ಒಂದು ಒಳ್ಳೆ ಲವ್ ಸ್ಟೋರಿ. ನೀವು ಗೆಸ್ ಮಾಡಕ್ ಆಗದೆ ಇರುವಂತ ಒಂದು ಲವ್ ಸ್ಟೋರಿಯನ್ನು ನಾವು ಕೊಟ್ಟಿದೀವಿ ಅಂತ ನಾವು ನಂಬಿದೀವಿ. ಸೊ ಬನ್ನಿ, ಥಿಯೇಟ್ರಲ್ಲಿ ನೋಡಿ, ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಟೈಮ್ಗೆ, ನೀವು ಕೊಟ್ಟಿರೋ ಟಿಕೆಟ್ ಪ್ರೈಸ್ಗೆ ನಾವು ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟು ಕಳಿಸ್ತೀವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಋಷಿತ್ ಶೆಟ್ಟಿ ಅಂತ. ನಾನು ಮಾರ್ನಮಿ ಸಿನಿಮಾದ ನಿರ್ದೇಶಕ. ಇದು ನನ್ನ ಮೊದಲ ಸಿನಿಮಾ, ಅಂದರೆ ನಿರ್ದೇಶನ ಮಾಡ್ತಾ ಇರೋದು ಇದೇ ಮೊದಲು. ಇದಕ್ಕಿಂತ ಮುಂಚೆ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ, ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೆ. ನಾನು ಋತ್ವಿಕ್ ಅವರು ಗಿಣಿರಾಮದಲ್ಲಿ ಪರಿಚಯ. ಗಿಣಿರಾಮದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಆಗ ಋತ್ವಿಕ್ ಅವರು ಅದರಲ್ಲಿ ನಾಯಕ ನಟಗೆ ಅಭಿನಯ ಮಾಡ್ತಾ ಇದ್ರು. ಅದಾದ ನಂತರ ಇದೊಂದು ಕತೆ ರೆಡಿ ಆದಮೇಲೆ ನಾನು ಋತ್ವಿಕ್ ಅವ್ರಿಗೆ ಅಪ್ರೋಚ್ ಆಗಿ ಈ ಸಿನಿಮಾ ಅವರು ಒಪ್ಕೊಂಡು ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮಂಗಳೂರಲ್ಲಿ ಪೇಯ್ಡ್ ಪ್ರೀಮಿಯರ್ ಮಾಡಿದ್ವಿ, ಮೈಸೂರು ಪೇಯ್ಡ್ ಪ್ರೀಮಿಯರ್ ಮಾಡಿದ್ವಿ, ಬ್ಯಾಂಗ್ಳೂರು ಪೇಯ್ಡ್ ಪ್ರೀಮಿಯರ್ ಮಾಡಿದ್ವಿ. ಎಲ್ಲವೂ ಕೂಡ ಹೌಸ್ಫುಲ್ ಆಗಿತ್ತು. ಜನರಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಕಥೆನ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ. ಇವತ್ತು ಫಸ್ಟ್ ಡೇ ನಮ್ಮ ಸಿನಿಮಾ ಶುಕ್ರವಾರ ರಿಲೀಸ್ ಆಗಿದೆ. ಅಂದರೆ ಫುಲ್ ಏನಾಗಲಿಲ್ಲ, ಬಟ್ ಜನ ಬಂದಿದ್ರು. ಬಂದವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ. ವೀಕ್ ಡೇಸ್ ಇರೋದ್ರಿಂದ ಮೇ ಬಿ ಸ್ವಲ್ಪ ಜನ ಕಮ್ಮಿ ಇರ್ಬೋದು ಅಷ್ಟೇ. ಖಂಡಿತ ಎಲ್ಲರೂ ನಾಳೆ ನಾಡಿದ್ರಲ್ಲಿ ವೀಕೆಂಡಲ್ಲಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಭರವಸೆ ನನಗಿದೆ. ಬಿಕಾಸ್ ಜನರ ಬಾಯಿಂದ ಬಾಯಿಗೆ ಹೋಗ್ತಾ ಇದೆ ಸಿನಿಮಾ ಅನ್ನೋದು ನನಗೆ ಬರ್ತಾ ಇದೆ. ಸೊ ಅದು ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನೋಡಿದವ್ರಿಗೆ ಇಷ್ಟ ಆಗೋದು ಇಂಪಾರ್ಟೆಂಟು. ಎಲ್ಲರೂ ಇಷ್ಟಪಡ್ತಿದ್ದಾರೆ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅದು ತುಂಬ ಖುಷಿ ಆಗ್ತಿದೆ. ಸೊ ಇನ್ನಷ್ಟು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದರೆ ಇನ್ನಷ್ಟು ಜನರಿಗೆ ಅವರೇ ಮೌತ್ ಪಬ್ಲಿಸಿಟಿ ಸ್ಪ್ರೆಡ್ ಮಾಡಿ ಸಿನಿಮಾನ ಸಕ್ಸಸ್ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಏನು ರೆಸ್ಪಾನ್ಸ್ ಸಿಗ್ತಾ ಇದೆ ಅದು ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮಾತೆರಿಗೆಲ್ಲ ಸೊಲ್ಮೇಲು ಎಲ್ರಿಗೂ ನಮಸ್ಕಾರ. ನಾನು ಈ ಮಾರ್ನಮಿ ಸಿನಿಮಾದ ಬರಹಗಾರ, ಸ್ಟೋರಿ ರೈಟರ್ ಸುದಿ ಆರ್ಯನ್. ನಾವೊಂದು ಮಂಗಳಾಪುರಂ ಅಂತ ಮಂಗಳೂರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೇವೆ. ಆ ಸಿನಿಮಾದು ರಂಜಿತ್ ಸುವರ್ಣ ಅಂತ ಡೈರೆಕ್ಟರ್. ಅವರದ್ದು ಅಂಡರಲ್ಲಿ ನಾನೊಂದು ರೈಟರ್ ಆಗಿ ಕೆಲಸ ಮಾಡ್ತಿದ್ದೆ. ಚಿತ್ರಕಥೆ ಮತ್ತೆ ಸಂಭಾಷಣೆ ಬರಿಬೇಕಿತ್ತು. ಆಗ ಇಲ್ಲಿ ನಂಗೆ ಈ ಮಾರ್ನಮಿ ಸಿನಿಮಾದು ಋಷಿತ್ ಶೆಟ್ಟಿ ಅವರು ಪರಿಚಯ ಆದ್ರು. ಅವ್ರು ಸಹ ಸಿನಿಮಾದು ರೈಟರ್ ಆಗಿ ಬಂದಿದ್ರು. ಆಗ ಅಲ್ಲಿ ನಾವು ಬರಿತಾ ನೆಕ್ಸ್ಟ್ ಏನು ಸ್ಟೆಪ್ ಇಡೋದು ಅಂತ ಹೇಳುವಾಗ ಅವ್ರು ನನ್ನ ಹತ್ರ ಕೇಳಿದ್ರು, ಏನಾದ್ರು ಕತೆ ಇದೆಯಾ ಅಂತ. ಹಾಗೆ ನಾನು ಈ ಒಂದು ಸಬ್ಜೆಕ್ಟ್ ಅನ್ನು ಹೇಳ್ಕೊಂಡು ಹೋದೆ. ಆಗ ಜಸ್ಟ್ ಕ್ಯಾಶುವಲ್ ಆಗಿ ಹೇಳ್ದೆ, ನಂಗೇನು ಗೊತ್ತಿರ್ಲಿಲ್ಲ ಮಾಡ್ತಾರಾ ಇಲ್ವಾ ಏನು ಅಂತ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಒಂದಿನ ನಾನು ಹೇಳಿ ಆದ್ಮೇಲೆ ಅದನ್ನು ಒಪ್ಕೊಂಡ್ರು, ಇದನ್ನ ನಂಗೆ ಕೊಡ್ಬೋದಾ, ನಾನು ಇದನ್ನು ಮುಂದುವರಿಸ್ತೇನೆ ಅಂತ. ಹಾಗೆ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಮಾತುಕತೆ ಎಲ್ಲ ಆಯ್ತು. ಅವರು ಈ ಸಬ್ಜೆಕ್ಟ್ ಇಟ್ಕೊಂಡು ಹೀರೋವನ್ನು ಹುಡುಕಿದ್ರು, ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು.
ಮತ್ತೆ ನಂಗೆ ಎಷ್ಟೋ ದಿನಗಳು ಬಿಟ್ಟಾದ್ಮೇಲೆ ನನ್ನನ್ನು ಮತ್ತೆ ಕರೆಸಿದ್ರು, ಸಿನಿಮಾ ಮಾಡ್ತಾ ಇದ್ದೇವೆ ಅಂತ. ಯಾವುದು ಆ ಮಾರ್ನಮಿಯನ್ನೇ ಮುಂದುವರಿಸ್ತಾ ಇದ್ದೇವೆ ಅಂತ. ತುಂಬಾ ಖುಷಿ ಆಯ್ತು. ಪ್ರೋಸೆಸ್ ಮಾತ್ರ ತುಂಬಾ ಕಷ್ಟ ಇತ್ತು, ಯಾಕಂದ್ರೆ ಬ್ಯಾಂಗ್ಳೂರ್ ಅವರು ಹೀರೋ ನಮ್ದು ರಿತ್ವಿಕ್ ಅಣ್ಣ, ಇವರಿಗೆ ಇಲ್ಲಿ ಚಾಲೆಂಜಸ್ ಇದ್ದದಂದ್ರೆ ಹುಲಿವೇಷದ ನೃತ್ಯ ಮಾಡಬೇಕಿತ್ತು. ನಾನು ಮಂಗಳೂರವನ್ನೇ ಆದ ಕಾರಣದಿಂದ ನಂಗೆ ಹುಲಿವೇಷದ ಬಗ್ಗೆ ಒಂದಿಷ್ಟು ಗೊತ್ತಿತ್ತು. ಆ ಬೇಸಿಕ್ ನಾಲೆಜ್ ಮಂಗಳೂರಲ್ಲಿ ಇರುವವರಿಗೆ ಎಲ್ರಿಗೂ ಗೊತ್ತಿರ್ತದೆ. ಹಾಗಾಗಿ ಅದು ತುಂಬಾ ಚಾಲೆಂಜಿಂಗ್ ಇತ್ತು, ಈ ಹುಲಿವೇಷ ಹೇಗೆ ಮಾಡಿಸೋದು, ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಇರೋದು ಅಂತ. ಬಟ್ ಅವರು ನೀಟಾಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು. ಮತ್ತೆ ಮಂಗಳೂರು ಭಾಷೆಯ ಸ್ಪಷ್ಟತೆ ಬೇಕಿತ್ತು ಎಷ್ಟೋ ಜನ ಕಲಾವಿದರಿಗೆ. ಅವರೆಲ್ಲರೂ ಅವರವರ ಪರಿಶ್ರಮ ಪಟ್ಟು ಮಂಗಳೂರು ಭಾಷೆಯನ್ನ ಮಾತಾಡ್ತಾ ಹೋದ್ರು. ತುಂಬಾ ಎಫರ್ಟ್ ಹಾಕಿದ್ದು ಯಾರಂದ್ರೆ ಇಲ್ಲಿ 3 ಜನ ನಾನು ಹೇಳಲೇಬೇಕು. ನಮ್ದು ಪ್ರೊಡ್ಯೂಸರ್ ಒಬ್ರು ಇದ್ದಾರೆ, ಶಿಲ್ಪಾ ನಿಶಾಂತ್, ಮತ್ತೆ ನಿಶಾಂತ್ ಸರ್ ಅಂತ, ಮತ್ತೆ ನಮ್ದು ರಿತ್ವಿಕ್ ಅಣ್ಣ ಅಂದ್ರೆ ಈ ಸಿನಿಮಾದ ಹೀರೋ, ಹಾಗೂ ನಮ್ದು ರಿಷಿತ್ ಶೆಟ್ಟಿ ಈ ಸಿನಿಮಾದು ಡೈರೆಕ್ಟರ್. ಇವ್ರು 3 ಜನರ ಪರಿಶ್ರಮ ಇವತ್ತು ನೀವು ಬೆಳ್ಳಿ ಪರದೆಯ ಮೇಲೆ ದೊಡ್ಡದಾಗಿ ಎಲ್ರು ಈ ಸಿನಿಮಾನ ನೋಡ್ತಾ ಇದ್ದೀರಾ. ಆದ್ರೆ ಎಲ್ರು ಹೇಳ್ತಾ ಇದ್ದಾರೆ ಈಗ, ನಾನು ಕೇಳ್ತಾ ಇದ್ದೇನೆ ರಿವ್ಯೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಎಲ್ರು ಹೇಳ್ತಾ ಇದ್ದಾರೆ ಸಿನಿಮಾ ಚಂದ ಇದೆ, ಕ್ಯಾಮರಾ ವರ್ಕಿಂಗ್ ತುಂಬಾ ಚಂದ ಬಂದಿದೆ ಅಂತ. ಅದಕ್ಕೆ ಶಿವಸೇನಾ ಅಂತ ಕ್ಯಾಮರಾಮ್ಯಾನ್ ಆಗಿದ್ರು, ಮತ್ತೆ ಇದ್ರದ್ದು ಕಾಸ್ಟ್ಯೂಮ್ ಡಿಸೈನರ್ ವರ್ಷಾಚಾರಿ ಅಂತ ಇದ್ರು. ಇವರೆಲ್ಲ ಸೇರ್ಕೊಂಡು ಇವ್ರದ್ದೆಲ್ಲರದ್ದು ಪರಿಶ್ರಮ ಇವತ್ತು ಈ ಬೆಳ್ಳಿ ತರೆಯ ಮೇಲೆ ದೊಡ್ಡದಾಗಿ ಕಾಣ್ತಾ ಇದೆ. ಹಾಗೆ ಕತೆ ಬಗ್ಗೆ ನಾನು ಏನು ಹೇಳೋದಂತ ಗೊತ್ತಿಲ್ಲ, ಜನಗಳು ಅದನ್ನು ಹೇಳ್ಬೇಕು ಹೇಗೆ ಆಗಿದೆ ಅಂತ. ಏನೋ ಒಂದು ಸಮಾಜದಲ್ಲಿ ಎಲ್ಲ ಕಡೆ ಆಗೋದಲ್ಲ, ಒಂದು ಕೆಲವೊಂದಿಷ್ಟು ಜಾಗದಲ್ಲಿ ಆಗುವಂತಹ ಒಂದು ಕೆಲವೊಂದು ಚಿಕ್ಕ ಚಿಕ್ಕ ಸನ್ನಿವೇಶವನ್ನು ಇಟ್ಕೊಂಡು ಈ ಒಂದು ಸ್ಟೋರಿನ ಮಾಡ್ತಾ ಹೋದೆ. ಗೊತ್ತಿಲ್ಲ, ಕೆಲವರು ಈಗಾಗಲೇ ಬಂದು ಕೆಲವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಸಹ ಈ ತರದ ಒಂದು ಇನ್ಸಿಡೆಂಟ್ ನಡೆದಿತ್ತು. ಮತ್ತೆ ಆತರ ಎಲ್ಲ ಬೇಜಾರ್ ಮಾತೆಲ್ಲ ಹೇಳ್ತಾ ಹೋಗ್ತಾರೆ. ಅವರಿಗೂ ಸಹ ಹೇಳ್ಲಿಕ್ಕೆ ಆಗಲ್ಲ, ಅಂದ್ರೆ ಎಲ್ಲ ಬಿಟ್ಟು ಕೊಡ್ಲಿಕ್ಕೆ ಆಗಲ್ಲ, ಫ್ಯಾಮಿಲಿ ಪರ್ಸನಲ್ ಅಲ್ಲ. ಆದ್ರೂ ಅವ್ರು ಇಂಡೈರೆಕ್ಟ್ ಆಗಿ ನಂಗೆ ತಿಳಿಸ್ತಾರೆ ಇಲ್ಲಿ ರಿವ್ಯೂ ಎಲ್ಲ ಬರ್ಬೇಕಾದ್ರೆ. ಖುಷಿ ಆಗ್ತದೆ, ಎಲ್ರದ್ದು ರಿಯಾಕ್ಷನ್ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಏನ್ ಬೇಕು ಸರ್, ನಮಗೆ ಬರೀಲಿಕ್ಕೆ ಮಾತ್ರ ಗೊತ್ತು. ಇಲ್ಲಿ ಬಂದು ಅವರು ಜನಗಳನ್ನ ನೋಡಿ ಅವ್ರದ್ದು ರಿಯಾಕ್ಷನ್ ನೋಡೋದೇ ನಮ್ಗೆ ತುಂಬಾ ಸಂತೋಷ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿಷ್ ಶೆಟ್ಟಿ. ನಾನು ಮೂಲತಃ ಮಂಗಳೂರಿನವನು. ಮಂಗಳೂರಲ್ಲಿ ಹುಟ್ಟಿ ಮಂಗಳೂರಲ್ಲಿ ಬೆಳೆದವನು. ಚಿಕ್ಕಂದಿಂದ ಸಹ ನನಗೆ ನಾಟಕ, ಸಿನಿಮಾ ಎಲ್ಲ ತುಂಬಾ ಇಷ್ಟ. ಮಂಗಳೂರಲ್ಲಿ ಒಂದು ಬಹಳ ದೊಡ್ಡ ನಾಟಕ ತಂಡ ಇದೆ, ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರ ತಂಡ. ಅದರಲ್ಲಿ ನಾನು ಸಾಧಾರಣ ಒಂದು 6-7 ವರ್ಷ ನಾಟಕದಲ್ಲಿ ನಟನೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಗಲ್ಫಿಗೆ ಹೋದೆ, ದುಬೈಗೆ ಹೋದೆ. ಇಲ್ಲಿ ಮಂಗಳೂರಲ್ಲಿ ಇರಲೇ ಇಲ್ಲ, ಒಂದು 18-20 ವರ್ಷ ನಾನು ದುಬೈಯಲ್ಲಿದ್ದೆ. ಆ ನಡುವೆ ಮಂಗಳೂರಲ್ಲಿ ತುಳು ಪಿಕ್ಚರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಬೇಕು. ಮೊದಲು ತುಳು ಪಿಕ್ಚರ್ ಅಷ್ಟು ಇರಲಿಲ್ಲ, ಆಮೇಲೆ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ಆ ಸಮಯದಲ್ಲಿ ನಾವು ಒಂದು 2-3 ಸಿನಿಮಾ ಮಾಡಿದ್ದೇನೆ. ಕುಡ್ಲ ಕೆಫೆ ಅಂತ ಬಹಳ ಹಿಟ್ ಪಿಕ್ಚರ್ ಇದೆ. ಅದಕ್ಕೆ ಮೊದಲು ಆಮಿಟ್ ಅಸಲ್ ಇಮಿಟ್ ಕುಸಲ್, ಮಿಡ್ಲಲ್ಲಿ ಸೂಂಬೆ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದ ನಂತರ 2019ಕ್ಕೆಲ್ಲ ನಾನು ದುಬೈ ಗಲ್ಫ್ ಬಿಟ್ಟು ವಾಪಸ್ ಊರಿಗೆ ಬಂದ ಮೇಲೆ ಫಸ್ಟ್ ನನಗೆ ರಾಜ್ ಬಿ ಶೆಟ್ಟಿ ಸರ್ ಒಂದು ಅವಕಾಶ ಕೊಟ್ಟರು. ಗರುಡ ಗಮನ ವಿಶ್ವವಾಹನ ನೀವು ನೋಡಿರ್ಬೋದು. ನನ್ನ ರವಿ ಅಂತ ಒಂದು ಹೆಸರು, ಇದು ರವಿರಾಜ್ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಅದಾದ್ಮೇಲೆ ತುಂಬ ಸಿನಿಮಾ ಮಾಡಿದ್ದೀನಿ ನಾನು. ಕಲ್ಜಿಗ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆಮೇಲೆ ಕಣ್ಣ ಮುಚ್ಚೆ ಕಾಡೆ ಕೂಡ ಸಿನಿಮಾ ಮಾಡಿದ್ವಿ. ಮತ್ತೆ ನನ್ನನ್ನು ರಿಷಬ್ ಸರ್ ನಂಗೆ ಗೊತ್ತಿತ್ತು, ಯಾಕಂದ್ರೆ ನಾವು ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಹಾಗೆ ರಿಷಬ್ ಸರ್ ನನ್ನನ್ನು ಇದಕ್ಕೆ ಕರೆದು ಕಾಂತಾರ ಫಸ್ಟ್ ಕಾಂತಾರ ಮಾಡುವಾಗ ಅದರಲ್ಲಿ ಒಂದು ಗುತ್ತಿನಾರೆ ಕ್ಯಾರೆಕ್ಟರ್ ಮಾಡಿದೆ. ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಇವಾಗ ಮಾರ್ನಿಮೆಯಲ್ಲಿ ಒಂದು ಖಳನಾಯಕನ ಪಾತ್ರ ಮಾಡಿದ್ದೇನೆ. ಈ ಸಿನಿಮಾ ಒಂದು ವರ್ಷ ಆಯಿತು ಶೂಟ್ ಆಗಿ. ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಈಗ ರಿಲೀಸ್ ಆಗಿದೆ. ಮೊನ್ನೆ ಪ್ರೀಮಿಯರ್ ಶೋ ಆಗಿತ್ತು ಮಂಗಳೂರಲ್ಲಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಜನರೆಲ್ಲ ತುಂಬ ಲೈಕ್ ಮಾಡಿದ್ದಾರೆ. ಅದೇ ಥರ ಬ್ಯಾಂಗ್ಳೂರಲ್ಲೂ ಇನ್ನೇ ಆಗಿದೆ ಪ್ರೀಮಿಯರ್ ಶೋನಲ್ಲೂ ತುಂಬ ಇಷ್ಟಪಟ್ಟಿದ್ದಾರೆ ಜನರು. ಯಾಕಂದರೆ ನಮ್ಮ ಮಂಗಳೂರಿನ ಸಿನಿಮಾ ಈಗ ತುಂಬ ಇಷ್ಟಪಡ್ತಾರೆ, ನಮ್ಮ ಭಾಷೆ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಇವತ್ತೀಗ ನರ್ತಗೆಲ್ಲ ಆಯಿತು. ನಮ್ಮ ಹೀರೋ ರಿತ್ವಿಕ್ ಮತ್ತು ಚೈತ್ರ ಇಬ್ಬರು ತುಂಬ ಅಮೋಘವಾಗಿ ನಟಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಉಂಟು. ಈ ಜನ ನೋಡಿದವರೆಲ್ಲ ಈಗ ರೆಸ್ಪಾನ್ಸ್ ನೋಡುವಾಗ ನಮಗೆ ಹಾಗೆ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಇನ್ನೂ ಕರ್ನಾಟಕದ ಕಲಾಭಿಮಾನಿಗಳು ಜನರು, ಕನ್ನಡದ ಭಾಷಾಭಿಮಾನಿಗಳು ನಮ್ಮ ಸಿನಿಮಾವನ್ನು ನೋಡಿ, ನಮ್ಮ ಈ ಸಿನಿಮಾವನ್ನು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ನಮ್ಮನ್ನು
ಹರಸ್ಬೇಕು. ನಮಸ್ಕಾರ ಎಲ್ರಿಗೂ. ನಾನು ಸ್ವರಾಜ್ ಶೆಟ್ಟಿ. ಈಗಾಗಲೇ ಮಾರ್ನಿಮಿ ಸಿನಿಮಾ ಇವತ್ತು ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಅಂದ್ರೆ ಮಾರ್ನಿಮಿ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಬರೋದಂತ. ಈ ಸರಿ ವರ್ಷಕ್ಕೆ 2 ಸರಿ ಬಂದಿದೆ. ಅದ್ ನಮ್ ಭಾಗ್ಯ, ನಿಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಳ್ಳೋಣ. ನೀವು ಅಂದ್ರೆ ಆ ಮಾರ್ನಿಮಿನ ದೇವರು ತಗೊಂಡು ಹೋಗ್ತಾರೆ. ಹುಲಿವೇಷ ಅಲ್ಲಿ ಮುಂದ್ಗಡೆ ಕುಣಿತಾ ಇರ್ತೀವಿ, ಆ ದೇವ್ರ ಅದನ್ನ ಹೋಗ್ತಾ ಇರ್ತಾರೆ. ಬಟ್ ಈ ಮಾರ್ನಿಮಿ ಗೆಲ್ಬೇಕು ಅಂತಿದ್ರೆ ದೇವ್ರ ತರ ಇರೋ ಕಲಾಭಿಮಾನಿಗಳು ಸಿನಿಮಾ ನೋಡ್ಬೇಕು, ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು. ಒಂದು ನಾವು ಪ್ರಯತ್ನ ಪಟ್ಟಾಗ ಹೋಗಿದೆ, ನಮ್ಮ ಸಿನಿಮಾವನ್ನ ಪರದೆ ಮೇಲೆ ತಂದಾಗಿದೆ. ಅದ್ರಲ್ಲಿ ಇನ್ನೇನು ಚೇಂಜ್ ಮಾಡಕ್ ಆಗಲ್ಲ ನಮ್ಗೆ. ಸೊ ಇನ್ಮೇಲೆ ಏನಿದ್ರು ನೀವು ಮಾಡ್ಬೇಕಾಗಿರೋದು, ನೀವು ಸಿನಿಮಾವನ್ನ ನೋಡ್ಬೇಕು, ಸಿನಿಮಾವನ್ನ ಗೆಲ್ಲಿಸ್ಬೇಕಾಗಿರೋದು. ಕಾಂತಾರದ ಗುರುವನಾಗಿದ್ದಾಗ ಆ ಮುಗ್ಧತೆಯನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಕಾಂತಾರದ ಗುರುವನಾಗಿ ನನ್ನ ಎಲ್ಲರೂ ಮೆಚ್ಕೊಂಡಿದ್ರು. ಈಗಲೂ ಕೂಡ ಕೆಲವರ ಮನಸ್ಸಲ್ಲಿ ಗುರುವನಾಗಿ ಅಚ್ಚುಳಿದಿದ್ದೀನಿ. ಬಟ್ ಯಾವುದೋ ಒಂದು ವಿಭಿನ್ನವಾದ ಪಾತ್ರವನ್ನ ಟ್ರೈ ಮಾಡಬೇಕು ಅಂತ ನನಗಿತ್ತು. ಅದನ್ನ ರಿಷಿತ್ ಅವರು ನೀಟಾಗಿ ಕಟ್ಕೊಟ್ಟಿದ್ದಾರೆ ನನಗೆ. ಸುಕೇಶ್ ಅನ್ನುವಂತ ಒಂದು ಪಾತ್ರ ಇದ್ರಲ್ಲಿ, ಆ ಹುಲಿವೇಷದ ಬ್ಲಾಕ್ ಟೈಗರ್. ನಾನು ಒಂದು ಕ್ಲೀನ್ ಸೈಲೆನ್ಸ್ ಇಂದ ವೈಲೆನ್ಸ್, ಪಕ್ಕಾ ಒಂದು ಡಿವೈನ್ ಇಂದ ನೆಗೆಟಿವ್ ಶೇಡ್ ಹೋಗಿದ್ದೀನಿ ಈ ಸರಿ. ನನ್ನ ಪ್ರಕಾರ ಇದನ್ನು ಜನಗಳು ಮೆಚ್ಕೊಂಡಿದ್ದಾರೆ. ತುಂಬಾ ಅಂದ್ರೆ ರಿವ್ಯೂಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ. ಸಿನಿಮಾ ಟೋಟಲ್ ನಂದಂತಲ್ಲ, ಎಲ್ಲಾ ಪಾತ್ರಗಳ ಬಗ್ಗೆ ಕನೆಕ್ಟ್ ಆಗಿದೆ ಎಲ್ರಿಗೂ. ಅದರಿಂದನೇ ಈಗ ಒಂದು ಸಿನಿಮಾವನ್ನ ಹೊರಗಡೆ ಬಂದಾಗ ಅವ್ರು ಅದನ್ನ ಮರೆತು ಬೇರೆ ಯಾವ್ದ್ರ ಬಗ್ಗೆ ಮಾತಾಡಿದ್ರೆ ಆ ಸಿನಿಮಾ ಅಷ್ಟಕ್ಕೆ ಮಟ್ಟೆ ಅಂತ ಅನ್ಸುತ್ತೆ ನನಗೆ. ಬಟ್ ನಮ್ಗೆ ಏನಾದ್ರು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಏನ್ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲದೆ ಅವ್ರಿದ್ರೆ ಸಿನಿಮಾ ಎಲ್ಲೋ ಒಂದ್ ಜಾಗದಲ್ಲಿ ಅವ್ರು ಕಾಡ್ತಾ ಇದೆ ಅಂತ ಅರ್ಥ. ನಾವು ಕಲಾವಿದರಾಗಿ ನಮ್ಗೆ ಸಿನಿಮಾ ನೋಡುವಾಗ್ಲೇ ನಮ್ಗೆ ಕೆಲವು ಪಾತ್ರಗಳು ಕಾಡುತ್ತೆ. ಇದ್ರಲ್ಲಿ ಒಂದು ಸೀಕ್ವೆನ್ಸ್ ಎಲ್ಲ ಮನಸ್ಸಲ್ಲಿ ಉಳಿಯುತ್ತೆ. ಸೊ ಅವ್ರು ಆಡಿಯನ್ಸ್ ಆಗಿ ನೋಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಇರ್ಬೋದು. ನಾನು ಕೂಡ ಫಸ್ಟ್ ಶೋ ನೋಡಿದಾಗ ಹತ್ತಿದ್ದೀನಿ. ಇವತ್ತು ಜ್ಯೋತಿ ಶೆಟ್ಟಿ ಅವರು ಸಿನಿಮಾ ನೋಡ್ಕೊಂಡು ಬಂದಾಗ ಹತ್ತಿದ್ದಾರೆ. ಸೊ ನಮ್ನೆಲ್ಲ ಎಲ್ಲೋ ಒಂದು ಜಾಗದಲ್ಲಿ ಎಮೋಷನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಆ ಸಿನಿಮಾಟೋಗ್ರಫಿ ಜೊತೆ ಚರಣ್ ರಾಜ್ ಅವ್ರದ್ದು ಅದ್ಭುತ ಮ್ಯೂಸಿಕ್, ಅದ್ ನಮ್ಗೆ ಖುಷಿ ಆಗ್ತಾ ಇದೆ. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ. ನಮ್ಮ ಸಿನಿಮಾವನ್ನ ನಾವು ಹೊಗಳೋದು ಸಹಜ, ಬಟ್ ನೀವು ಬಂದು ಸಿನಿಮಾವನ್ನ ನೋಡಿ ನಿಮ್ ಕಡೆ ತುಂಬ ಇಷ್ಟ ಆಗುತ್ತೆ. ನೀವು ಬಂದ್ಮೇಲೆ ನೀವೊಂದು ಸ್ವಲ್ಪ ಜನ ಹೇಳ್ತೀರ ಅನ್ನೋ ನಂಬಿಕೆ ಕೂಡ ನಮ್ಗಿದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದೊಂದು ಕನ್ನಡ ಸಿನಿಮಾವನ್ನ ಗೆಲ್ಲಿಸೋದು ಕನ್ನಡಿಗರ ನಮ್ದು ದೊಡ್ಡ ಕರ್ತವ್ಯ. ನಾವು ಪ್ರೈಮಲ್ ಕುತ್ಕೊಂಡು ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನೆಲ್ಲ ಕನ್ನಡ ಕನ್ವರ್ಟ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಬಟ್ ನಮ್ಮ ಸಿನಿಮಾವನ್ನ ಅವ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ನೋಡ್ತಾರೆ ಅಂತ ದೇವರಾಣೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಕನ್ನಡ ಸಿನಿಮಾ ಫಸ್ಟ್ ನಾವು ನೋಡೋಣ. ಒಳ್ಳೆ ಸಿನಿಮಾವನ್ನು ಗೆಲ್ಲಿಸಿದ್ರೆ ಕನ್ನಡ ಇಂಡಸ್ಟ್ರಿ ಖಂಡಿತವಾಗ್ಲೂ ಬೆಳೆಯುತ್ತೆ. ಇದೊಂದು ಒಳ್ಳೆ ಸಿನಿಮಾ ನಮ್ಮ ಕಡೆಯಿಂದ ಆಗಿದೆ, ನಮ್ಮ ಇಡೀ ತಂಡದಿಂದ ಆಗಿದೆ ಅಂತ ನಾನು ಹೇಳ್ತಾ ಸಿನಿಮಾವನ್ನ ಗೆಲ್ಲಿಸ್ಕೊಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿಂದ ನಡೆಯುವ ಈ ಮಾರ್ನಮಿ ಹಬ್ಬವನ್ನ ಜೋರಾಗಿ ಆಚರಿಸ್ಕೊಳ್ಳಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆಮೇಲೆ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಕಲಾವಿದರು ಗೊತ್ತಿರೋರೆ ನನಗೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ ತರ ಅಂತ ಅಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಮಾಡೋ ಒಂದಷ್ಟು ತಪ್ಪುಗಳನ್ನ ಇವರು ಮಾಡಿಲ್ಲ. ಅಂದ್ರೆ ಯಾವ ತರ ಅಂತಂದ್ರೆ, ಈಗ ಕೊಲೆ ಅಂತ ಅಂದ್ರೆ ಈಗ ಮರ್ಡರ್ ಆತರ ಎಲ್ಲ ಎತ್ಕೊಂಡ್ರೆ ಬರೀ ಮರ್ಡರ್ ಒಳಗೆ ಮುಳುಗೋಗಿರ್ತೀವಿ. ಲವ್ ಅಂತ ಅಂದ್ರೆ ಲವ್ ಅಲ್ಲೇ ಮುಳುಗೋಗಿರ್ತೀವಿ. ರೊಮ್ಯಾನ್ಸ್ ಅಂತ ಅಂದ್ರೆ ಅದ್ರೊಳಗೆ ಮುಳುಗೋಗಿರ್ತೀವಿ. ಬಟ್ ಇವ್ರು ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ ಯಾವ್ದಾದ್ರು ಒಬ್ಬ ರೌಡಿನ ನಾವು ತಗೊಂಡ್ರೆ ಅವ್ನ ಲೈಫಲ್ಲಿ ಎಲ್ಲದೂ ಇರುತ್ತೆ. ಈಗ ಲವ್, ಅವ್ನ್ ಕೊಲೆ ಮಾಡಿರೋದು, ಅವ್ನ್ ಅದರಿಂದ ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ತುಂಬಾ ಇರುತ್ತೆ. ಎಲ್ಲಾನು ಬಿಟ್ಬಿಟ್ಟು ನಾವು ಬರೀ ಒಂದೊಂದೇ ಕನ್ವೆ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಇದ್ರಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು ಮೂವಿ. ಆಮೇಲೆ ಡೈರೆಕ್ಟರ್ದು ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ಕೆಲವು ಸೀನ್ಗಳ ತುಂಬಾ ಸೆನ್ಸಿಬಲ್ ಆಗಿ ಕನ್ವೆ ಮಾಡಿದ್ದಾರೆ. ಅಂದ್ರೆ ಕೆಲವು ಒಂದೊಂದೇ ಶಾರ್ಟ್ ಅಲ್ಲಿ ಸೀನ್ ಫುಲ್ ಕನ್ವೆ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ, ಅವ್ರ ತಾಯಿ ನಿಂತಿರ್ತಾರೆ, ಇಲ್ಲಿ ಹೀರೋ ನೀರೊಳಗೆ ಮುಳುಗಿದ ತಕ್ಷಣ ಚಿಕ್ಕ ವಯಸ್ಸಿನ ಮಗ ಬಂದು ಅವ್ರ ಪಕ್ಕ ಬಂದು ನಿಂತ್ಕೋತಾನೆ. ನನಗೆ ಅದು ಶಾರ್ಟ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರು ಬಂದು ನೋಡ್ಬೇಕು ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್.